ಗ್ರಾಮೀಣ ಭಾಗದ ಸಾರಿಗೆ ಬಸ್ ಚನ್ನರಾಯಪಟ್ಟಣ ನಿಲ್ದಾಣದಲ್ಲಿ ಸುಮಾರು 17 ಲಕ್ಷ ರು ವೆಚ್ಚದ ಶೆಡ್ ನಿರ್ಮಾಣಕ್ಕೆ ಶಾಸಕ ಬಾಲಕೃಷ್ಣ ಪೂಜೆ ನೆರವೇರಿಸಿದರು. ಸೇನೆ ನಿರ್ಮಿತಿ ಕೇಂದ್ರದ ಸಹಾಯಕ ಅಭಿಯಂತರ ಸಿದ್ದೇಗೌಡ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಚನ್ನರಾಯಪಟ್ಟಣ ಘಟಕದ ವ್ಯವಸ್ಥಾಪಕ ಜ್ಞಾನೇಶ್, ಸಹಾಯಕ ಸಂಚಾರಿ ನಿರೀಕ್ಷಕ ಮಲ್ಲೇಶ್, ಸಂಚಾರಿ ನಿಯಂತ್ರಕ ಜಗದೀಶ್ ಸೇರಿದಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳ ಚಾಲಕರು, ಕಂಡಕ್ಟರ್ಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಲ್ಲಿಂದ ಎಷ್ಟು ಮೀಟ್ರ್ ಮಾಡ್ಬೋದು? 60 ಮೀಟ್ರ್ ಅಂದರೆ 180 ಅಡಿ 190 ಅಡಿ ಬರುತ್ತೆ. ಒಂದು ಮಾಡಿ ಈಗ 20 20 20 3 ಸ್ಟ್ಯಾಂಡ್ ಕ್ಲಿಯರ್ ಆಯ್ತು. ಓಕೆ, ಆನೆಕೆರೆಗೆ ಒಂದು, ಬಾವರ್ಗಡೆಗೆ ಒಂದು, ಇಲ್ಲಿ ಒಂದು 3 ಆಯ್ತು ಗುರು. ಈ ಥರ ಒಟ್ಟು ನಮಗೆ ಇದಾಕಿ ಸ್ಲ್ಯಾಬ್ ಹಾಕಿ ಕೂತ್ಕೊಳ್ಳಂಗಿರುತ್ತೆ. ಹೊರಗೆ ಕೆಳದೆ ಹೋದ್ರೆ ಕೂತ್ಕೊಂಡು ಸಾಕು ಆಗ್ಬೋದಲ್ಲ. ಕೆಳಗಡೆ ಅಟ್ಲೀಸ್ಟ್ ಒಂದು ಟೆಂಪ್ರವರಿಯಾಗಿ ಕೂರ್ಸಕ್ಕೆ, ಆಮೇಲೆ ಮುಂದಕ್ಕೆ ಯಾವುದೇ ಅನುದಾನ ಬಂದಾಗ ಕೆಳಗಡೆಗೆ ಒಂದು ಸ್ವಲ್ಪ ಕಾಂಕ್ರೀಟ್ ವ್ಯವಸ್ಥೆ ಬೇರೆ ಅನುದಾನದಲ್ಲಿ ಮಾಡಿಸ್ಕೊ ಆಗ್ಬೋದಲ್ಲ. ಸದ್ಯಕ್ಕೆ ಇಷ್ಟು ಮಳೆ ಇದೆಲ್ಲ ಅವಾಯ್ಡ್ ಆದ್ರೆ ಸಾಕಲ್ಲ. ಅಲ್ಲ, ಅದೇ ನೋಡೇ ತೀರ್ಮಾನ ಮಾಡಿದೆ. ಅದು ನೋಡೇ ತೀರ್ಮಾನ ಮಾಡಿದೆ. ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಹಾಸನ ಮತ್ತು ಕಿತ್ತೂರು ಕಡೆಗೆ ಹೋಗ್ತಕ್ಕಂಥ ಒಂದು ಏರಿಯಾ ಏನಿದೆ, ಜನರು ನಿಲ್ಲುವಂಥ ತಂಗುದಾಣವನ್ನು, ಏಕೆಂದರೆ ತಂಗುದಾಣದ ವ್ಯವಸ್ಥೆ ಇಲ್ಲ. ಬಿಸಿಲು ಮತ್ತು ಮಳೆನಲ್ಲಿ ಇವತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದ್ದ ಕಾರಣದಿಂದ ಇವತ್ತು 17 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿ ಇವತ್ತು ಬಸ್ ಶೆಲ್ಟರ್ನ ನಿರ್ಮಾಣ ಮಾಡಲಿಕ್ಕೆ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಏನಾದರೂ ಇದಕ್ಕೆ ಅನುದಾನದ ಲಭ್ಯತೆ ಕೊರತೆ ಆದರೆ ಇನ್ನೂ ಕೂಡ ಒಂದು ಹೆಚ್ಚುವರಿಗೆ ಸೇರಿಸಿ ಇದನ್ನು ಕಾಮಗಾರಿನ ಪೂರ್ಣಗೊಳಿಸುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಚನ್ನರಾಯಪಟ್ಟಣ ಒಂದು ಬಸ್ ಸ್ಟ್ಯಾಂಡ್ಗೆ 24 ಗಂಟೆನಲ್ಲಿ ಇವತ್ತು, ಏಕೆಂದರೆ ಇದು ತುಂಬ ಸಂಪರ್ಕ ಇರತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್. ಏಕೆಂದರೆ ಇಲ್ಲಿ ಬೆಂಗಳೂರಿಂದ ಬರ್ತಕ್ಕಂಥದ್ದು, ಶಿವಮೊಗ್ಗ, ಹಾಸನ್ನು, ಚಿಕ್ಕಮಗಳೂರು, ಈ ಕಡೆ ಮಡಿಕೇರಿ, ಮೈಸೂರಿನ ಎಲ್ಲ ಸಂಪರ್ಕದ ಒಂದು 2053 ಶೆಡ್ಯೂಲ್ ಇಲ್ಲಿ ಆಪ್ರೇಟ್ ಆಗ್ತವೆ ಟೋಟಲ್ ಎಲ್ಲ ಕಡೆ. ಅದರಲ್ಲಿ ನಮ್ಮ ಚನ್ನರಾಯಪಟ್ಟಣದ ಬಸ್ಸು ಒಂದು 100 ಇದ್ದರೆ ಅದು 400 ಅಂತ ಹಾಕ್ಕೊಂಡ್ರೂ 1600 ಬೇರೆ ಬಂದು ಹೋಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಆದರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಳ್ಳತನಗಳು ಕೂಡ ಕೆಲವು ಆದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ನಿಗಾ ವಹಿಸಿದ್ದಾರೆ. ಅದೇನಾಗಿದೆ, ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ KSRTCಯ DC-ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ನಿಮ್ಮದೇ ಆದಂಥ ಒಂದು ಸೆಕ್ಯೂರಿಟಿ ಇರ್ತದೆ. ಯಾಕೆಂದರೆ ಪೊಲೀಸಲ್ಲೂ ಕೂಡ ಏನಾಗಿದೆ, ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಆ ಸೆಕ್ಯೂರಿಟಿಗಳನ್ನ ಕಡ್ಡಾಯವಾಗಿ ಇಲ್ಲಿ ಒಂದಿಬ್ಬರನ್ನ ನೇಮಕ ಮಾಡಿ ಯಾರು ಅನುಮಾನದಿಂದ ಇಲ್ಲಿ ಓಡಾಡ್ತಾರೆ ಅಂಥದ್ರ ಬಗ್ಗೆ ಒಂದು ನಿಗಾ ವಹಿಸಿದರೆ ಅವೆಲ್ಲ ಪೂರ್ಣ ಅವಾಯ್ಡ್ ಆಗಲಿಕ್ಕೆ. ಯಾಕಂದರೆ ಪೊಲೀಸ್ ಇಲಾಖೆಗೂ ಕೂಡ ಕೋಪ್ರೇಷನ್ ಕೊಡಬೇಕು. ಯಾಕಂದರೆ ಅವ್ರು ಬಂದು ಪೂರ್ಣ ಮಾಹಿತಿ ಮಾಡೋಕ್ಕಾಗಲ್ಲ. ಈ ಹಿಂದೆ ಇಲ್ಲಿ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಕೊಂಡಿದ್ವಿ. ಅಗತ್ಯತೆ ಇದ್ದರೆ ಇನ್ನೂ ಕೂಡ ಅಳವಡಿಸ್ಕೊಡ್ತೀವಿ. ಅದನ್ನು ನೀವೇ ಪಾಯಿಂಟ್ ಔಟ್ ಮಾಡಿಬಿಟ್ಟು ನಮ್ಗೆ ಹೇಳಿ ಆಗ್ಬೋದಾ? ಆಮೇಲೆ ಅದು ನೋಡಿ, ಇಲ್ಲಿ IMAS ರೆಡಿ ಮಾಡಿಸ್ಕೊಟ್ಟಿದ್ದೀವಿ, ಅದು ಹೋಗಿದೆ. ಅಟ್ಲೀಸ್ಟ್ ಅದನ್ನು ರಿಪೇರ್ಸ್ ಮಾಡ್ಕೊಳ್ಳೋ ಕಡೆನಾದ್ರು ನೀವು ಗಮನ ಹರಿಸ್ಬೇಕು. ಆ ಕಡೆ ಏರಿಯಾಕ್ಕೆ ಒಂದು ಹೊಸ IMAS ಹಾಕ್ಸ್ಕೊಡ್ತೀವಿ ಆ ಕಡೆ ಲೆಫ್ಟಿಂದ ಸಂದರ್ಭಕ್ಕೆ. ಆಮೇಲೆ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ನಮ್ಮ ಡಿಪೋ ಒಳಗಡೆ ರೋಡೆಲ್ಲ ಹಾಳಾಗಿದೆ ಅಂತ 1 ಕೋಟಿ ಅನುದಾನ ಕೊಡಬೇಕು ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ಏನು ಈ ಸಾಲಿನಲ್ಲಿ ಭರವಸೆ ನೀಡಿದ್ದಾರೆ, ಅದರ ಲೆಕ್ಕದಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತೀವಿ. ಈ ಹಿಂದೆ ದಿಡ್ಗಾದಲ್ಲಿ ಅದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡು KSRTC ಜಾಗ ಅಲ್ಲ, ಅಲ್ಲಿ ಮಳೆ ಬಿದ್ದು ತುಂಬ ಅಲ್ಲಿ ಬಗಡ ಎಲ್ಲ ಆಗ್ಬಿಟ್ಟಿತ್ತು. ಅದಕ್ಕೂ 20 ಲಕ್ಷ ರೂಪಾಯಿ ಅನುದಾನನ ಬೇರೆ ಒದಗಿಸ್ಕೊಟ್ಟಿದ್ದೀವಿ. ಅದನ್ನು ಕೂಡ ಕಾಂಕ್ರೀಟ್ ಆಗ್ತಕ್ಕಂಥದ್ದಕ್ಕೆ ಇನ್ನೇನು ಬುದ್ಧಿ ಪೂಜೆಯನ್ನು ನೆರವೇರಿಸ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ